ಫ್ರೆಂಡ್ಸ್, ಅಂತೂ ಇಂತೂ ಎರಡನೇ ದಿನ ರಾಮಾಚಾರಿ ಶೂಟಿಂಗ್ಗೆ ಎಷ್ಟು ದೂರ ಬಂದಿದ್ದೀನಿ ಗೊತ್ತಾ? ಇವತ್ತು ರಾಮವಳ್ಳಿ ಬೆಟ್ಟೇಗೌಡರು ಮನೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಕೀರ್ತಿ ಬಾಮೂಸ್ ಅಂತ ಇದೆ. ಬಂದೆ, ಆದರೆ ಬಂದಮೇಲೆ ಸಖತ್ ಖುಷಿ ಆಯಿತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾರಿಜಾತದ ಗಿಡಗಳದು ಹೂವುಗಳು ರಾತ್ರಿ ಎಲ್ಲ ಮಳೆ ಬಂದಿರೋದಕ್ಕೆಲ್ಲ ಉದ್ರೋಗ್ಬಿಟ್ಟಿದೆ, ಗಮ್ಮಂತ ಇದೆ. ನಾನು ತುಂಬ ದೂರದಿಂದ ಬಂದೆ. ಒಳಗಡೆ ರೋಡ್ಗಳೇ ತೋರಿಸಲ್ಲ, ಎಲ್ಲೆಲ್ಲೋ ಇಂಟರ್ನೆಟ್ ಹೋಗ್ಬಿಟ್ರಂತೂ ಲೆಫ್ಟು ರೈಟು ಅಂತ ಹೇಳೋದು ಇಲ್ಲ. ಸುತ್ಕೊಂಡು ಕೇಳ್ಕೊಂಡು ಕೊನೆಗೆ 7:30 ಅಷ್ಟರೆಲ್ಲ ರೀಚ್ ಆಗಬೇಕು ನಾವು, ಕಂಟಿನ್ಯೂಟಿ ಇದ್ದಾಗ. ಮೇಕಪ್ಪು ಮತ್ತು ಡ್ರೆಸ್ ಹಾಕ್ಕೊಂಡು ಐರನ್ ಮಾಡಿಸ್ಕೊಂಡು ರೆಡಿ ಆಗಬೇಕಲ್ವಾ. ಬಟ್ಟೆಗಳು ಇವಾಗೂ ಕೂಡ ಬ್ಯಾಗ್ ತುಂಬ ತಗೊಂಡು ಹೋಗ್ಬೇಕು. ಯಾಕೆಂದರೆ ಯಾವ ಸೀರೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಇದೇ ರಾಮಾಚಾರಿ ಶೂಟಿಂಗ್ ನಡೆಯುವ ಜಾಗ. ಎಷ್ಟೊಂದು ಚೆನ್ನಾಗಿದೆ ಅಲ್ಲ, ಪೀಸ್ಫುಲ್ ಆಗಿದೆ. ಬೆಂಗಳೂರಿಂದ ಅದಕ್ಕೆ ದೂರ ಇರುತ್ತೆ ಯಾವಾಗಲೂ ಶೂಟಿಂಗ್ಗಳು, ಇಲ್ಲೇನು ಕ್ರೌಡ್ ಇರಲ್ಲ. ಹೋಗೋಣ ಬನ್ನಿ ಒಳಗಡೆ. ನಾನಿವಾಗ ರಾಮಾಚಾರಿ ಮನೇಲಿದ್ದೀನಿ ನೋಡಿ. ರಾಮಾಚಾರಿ ಮನೆ ನೋಡಿ, ಇರಿ ತೋರಿಸಿ. ಇಲ್ಲ ರೀ, ರಾಮಾಚಾರಿ ಮನೆ ನೀವು ನೋಡಿರ್ತೀರಲ್ಲ, ಇದೇ ದೇವಸ್ಥಾನ ಯಾವಾಗಲೂ ಬರುತ್ತಲ್ಲ, ಎಂಟ್ರೆನ್ಸ್ ಬಾಗಿಲು ಅಂತ ತೊಟ್ಟಿ ಮನೆ. ನಾಟ್ಯ ಶಿವ ಚೆನ್ನಾಗಿದೆ ಎಲ್ಲ ಕಡೆನೂ. ನಮಗೆ ಕೊಟ್ಟಿರೋದು ಚಾರು ಮೇಡಮ್ ರೂಮು ಆ ಕಡೆ ಐತೆ. ಅವ್ರು ಇನ್ನೂ ಬಂದಿಲ್ಲ. ನಾನು ಬೇಗ ಬಂದುಬಿಟ್ಟು ರೆಡಿಯಾಗಿ ಕುತ್ಕೊಂಡಿದ್ದೀನಿ ಅಲ್ವಾ. ಸ್ಯಾರಿನಲ್ಲಿ ನಮಗೆ ಒಂಥರ ಹೇಳ್ತಾರೆ. ಸದ್ಯಕ್ಕೆ ಇವಾಗ ಸಾಫ್ಟ್ ನೋಡ್ಕೊಡಿ ಸ್ಕ್ರೀನಲ್ಲಿ ಹೆಂಗೆ ಬರುತ್ತೆ ಅಂತ. ಈ ಸ್ಯಾರಿ ಹೆಂಗಿದ್ರೂ ಬೇರೆ ಥರ ಬರುತ್ತೆ. ಇದೇ ರೂಮು ಇವಾಗ ನಾನಿರೋದು. ನೆಕ್ಸ್ಟ್ ಎಲ್ಲರೂ ಮೇಕಪ್ ಆಯಿತು, ಹೇರ್ ಸ್ಟೈಲ್ ಆಯಿತು, ಕಾಸ್ಟ್ಯೂಮ್ ಕೂಡ ಆಯಿತು. ಈಗ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಮೂವಿ ಯಾವ ಸೀರಿಯಲ್ಗೆ ಹೋದ್ರೂ ರೌಡಿಗಳನ್ನ ನಾನು ಚೇಸ್ ಮಾಡೋದೆ. ರಾಧಿಕಾದಲ್ಲೂ ಕೂಡ ಇದೇ ಥರ ಆಯಿತು. ಇವಾಗ ರಾಮಾಚಾರಿಲೂ ಕೂಡ ಇದೇ ಥರ ಇದೆ. ನಿಂತ್ಕೋಬೇಡಿ, ಹೋಗಿ ಅಣ್ಣ, ನಿಂತ್ಕೋಬೇಡಿ, ಹೋಗಿ. ಬರ್ಕೊಳ್ಳಿ ಬಟ್ಟೆನ, ಬರೀಲಿ, ಓಡಿ. ಬೆಳಗ್ಗೆ ಹೊಟ್ಟೆ ತುಂಬ ತಿಂಡಿ ಕೊಟ್ಬಿಟ್ಟು ನೋಡಿ ಹೆಂಗೆ ಓಡಿಸಿದ್ರು ಅಂದರೆ ಬೇಜಾರು ಓಡಿಸಿದ್ರು. ನಾನು ಬಟ್ಟೆಲ್ಲ ಈ ಬಟ್ಟೆನ ಮತ್ತೆ ನಾನು ಹಾಕೊಳ್ಳೋಕ್ಕೆ ಆಗಲ್ಲ, ಎಲ್ಲ ಅರ್ಧಿ ಜಸ್ಟ್ ಮೆಮೊರಿ. ರಾಮಾಚಾರಿ ಸೀರಿಯಲ್ ಮೆಮೊರಿ ಅಂತಲೇ ಇಟ್ಕೋಬೇಕಾಗುತ್ತೆ. ಇದನ್ನ ಬೇರೆ ಆಪ್ಷನ್ನೇ ಇಲ್ಲ, ಇದನ್ನ ನಾನು ಯೂಸ್ ಮಾಡೋಕ್ಕೆ ಆಗಲ್ಲ. ಬಟ್ ನಾನು ಡಿಸೈನರ್ ಆಗಿರೋದ್ರಿಂದ ಬೇರೆ ಏನಾದರೂ ಹೊಲಿಯೋಕ್ಕಾಗುತ್ತಾ, ಏನಾದರೂ ಮಾಡೋಕ್ಕಾಗುತ್ತಾ ಯೋಚನೆ ಮಾಡ್ತೀನಿ. ನಾನು ಹಂಗೂ ಬೇರೆ ಸೀರೆ ಉಟ್ಕೊಂಡಿದ್ದೆ, ಆ ಸೀರೆ ಹರಿಯೋಣ ಅಂತ. ಡೈರೆಕ್ಟ್ರು ಅಸೋಸಿಯೇಟ್ ಅಂತೂ ಬಿಟ್ಟೇ ಇಲ್ಲ, ಇದೇ ಸೀರೆ ಉಟ್ಕೋಬೇಕಂತ ಉಡ್ಸಿದ್ದಾರೆ. ಅರ್ಧ ಆಗ್ತೆ ಕೊನೆಗೂ ಈ ಬೇರೆ ಸೀನಿಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಟ್ರಾಲಿ ಹಾಕ್ತಾ ಇದ್ದಾರೆ. ಕ್ಯಾಮ್ರಾಗಳು ಜುಯ್ ಅಂತ ಹೋಗುತ್ತೆ, ಜುಯ್ ಅಂತ ಬರುತ್ತೆ. ಕ್ಯಾಮ್ರಾಗಳಿಗೆ ಹುಡುಗಿರಿಗೆ ಬಿಸಿಲು ಬೀಳ್ದಿರೋ ಥರ ಅಂಬ್ರಲ್ಲ ಇಟ್ಟಿರ್ತಾರೆ.
ಒಂದು ಸೀರಿಯಲ್ ತೆಗಿಬೇಕು ಅಂದರೆ ಎಷ್ಟು ಜನ ಬೇಕು ನೋಡಿ. ಒಂದು ಸೀರಿಯಲ್ನ ಹಿಂದಿನ ಕತೆ, ಅಲ್ಲಿ ಎಷ್ಟು ಜನ ಹಾರ್ಡ್ ವರ್ಕ್ ಮಾಡ್ತಾರೆ. ನಾವು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇವರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ. ತುಂಬ ಕಷ್ಟಪಟ್ಟರೆ ಸ್ಕ್ರೀನ್ ಒಳಗಡೆ ನಮಗೆ ಮೂವಿ ಚೆನ್ನಾಗಿ ಬರುತ್ತೆ. ಅದು ಕ್ಯಾಮ್ರಾ ಮೇಲೆ ಕುತ್ಕೊಂಡು ಟ್ರಾಲಿ ಹಾಕಿ ಜೂಮ್ ಮಾಡಿ ವಿಡಿಯೋ ಮಾಡ್ತಾರೆ. ಇವಾಗ ನಮ್ಮನ್ನೇ ಶೂಟ್ ಮಾಡ್ತಾರೆ. ಇವಾಗ ನನ್ನ ಸೀನ್ಗೆ ಇಷ್ಟು ಉದ್ದ ಕೊಟ್ಟಿದ್ದಾರೆ. ಎಲ್ಲರೂ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತಾರೆ. ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಡೈಲಾಗ್ ತೊಗೊಳೋದು ಎಷ್ಟು ಕಷ್ಟ ಗೊತ್ತಾ? ಆ್ಯಕ್ಟಿಂಗ್ ಮಾಡೋದು ನಾನು ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದರೆ ಇಷ್ಟು ಉದ್ದ ಡೈಲಾಗ್ ಇರುತ್ತೆ. ನಾವು ಸ್ಕೂಲಲ್ಲಿ ಜಾಸ್ತಿ ಓದ್ತಾನೆ ಇರಲಿಲ್ಲ, ಆದರೆ ಇಲ್ಲಿ ಓದಿ ಅವ್ರು ಕೊಟ್ಟಿರೋ ಡೈಲಾಗ್ಸ್ ನಾವು ಹೇಳಲಿಲ್ಲ ಅಂದರೆ ಫೇಲ್. ಹಂಗೆ ತುಂಬ ಕಷ್ಟ ಇರುತ್ತೆ ಗೊತ್ತಾ? ಅಷ್ಟೊಂದು ಈಸಿ ಇರಲ್ಲ ಆ್ಯಕ್ಟಿಂಗ್ ಮಾಡೋದು ಅಂದರೆ. ನನಗಂತೂ ಎಲ್ಲ ಒಂದೊಂದು ಕ್ಯಾರೆಕ್ಟ್ರೂ ಬೇರೆ ಬೇರೆ ಥರ ಇರುತ್ತಲ್ಲ. ನಾರ್ಮಲಾಗಿ ಮಾತಾಡೋದನ್ನ ಯಾರು ಬೇಕಾದ್ರೂ ಮಾತಾಡ್ಬೋದು, ಆದರೆ ಅವ್ರು ಕೊಟ್ಟಿರೋ ಡೈಲಾಗ್ನ ಅವ್ರು ಒಂದು ಅಕ್ಷರನೂ ತಪ್ಪಿಸ್ದಂಗೆ ಅವ್ರು ಹೇಳ್ದಂಗೆ ಹೇಳಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನಿಮಗೂ ಬೇಕಾದ್ರೆ ಯಾರಾದರೂ ಆ್ಯಕ್ಟಿಂಗ್ ಮಾಡ್ತೀನಿ, ನನಗೆ ಚಾನ್ಸ್ ಕೊಡಿ ಮೇಡಮ್, ಚಾನ್ಸ್ ಕೊಡಿಸಿ ಮೇಡಮ್ ಅಂತಿರಲ್ಲ, ಅವರಿಗೆ ಡೈಲಾಗ್ ಕಳಿಸ್ತೀನಿ, ರೆಕಾರ್ಡ್ ಮಾಡಿ ಕಳಿಸಿ. ಗೊತ್ತಾಗುತ್ತೆ ಅವಾಗ ನಮ್ಮ ಕಷ್ಟ ಏನು ಅಂತ. ನಾವು ರೆಡಿ ಆಗಬೇಕು, ಮತ್ತೆ ಸಿಗ್ತೀನಿ. ಆಕ್ಷನ್. ಓಕೆ, ಅವ್ರು ಯಾಕೆ ನಿಮ್ಗೆ ನೋಡ್ಕೊಂಡ್ರು? ಪಾಪಿಗಳು ಸರ್ ಅವರೆಲ್ಲ ಪಾಪಿಗಳು ಸರ್. ನವದೀಪ್ ಅಂತ ಒಬ್ಬ ದುಷ್ಟ ಇದ್ದಾನೆ, ಅವನ ಕಡೆಯವರು ಸರ್ ಅವರು. ತುಂಬ ಭಯ ಆಗ್ತಾ ಇದೆ ಸರ್. ಆ ಪಾಪಿಗಳು ವಾಪಸ್ ಬಂದರೆ ನನ್ನಂತೆ ಕೆಲಸಕ್ಕೆ ಬಿಡಲ್ಲ ಸರ್. ಏನು ಮಾಡಿ? ಆ ರಾಕ್ಷಸ ನನ್ನನ್ನು ಆಯ್ತು ಸುಮ್ಮನೆ ಬಿಡಲ್ಲ. ನೀವೇನು ಮಾಡಲಿ ಸರ್? ಸರ್ ನನಗೆ ಏನು ಮಾಡಲಿ? ಆ ರಾಕ್ಷಸರು ಬಂದರೆ ನನ್ನಂತೂ ಸುಮ್ಮನೆ ಬಿಡಲ್ಲ ಸರ್. ಅತ್ತಿ ನನ್ನ ಕಣ್ಣೆಲ್ಲ ಕೆಂಪುಗೋಗಿ ಎಷ್ಟು ಅಳಿಸಿದ್ದಾರೆ ಗ್ಲಿಸರಿನ್ ಹಾಕಿ ಗೊತ್ತಾ? ಸೊ ಇವರೆಲ್ಲ ಅಳಿಸಿದ್ದು ನನ್ನ. ಮನೇಲೂ ಅಷ್ಟು ಅಳಿಸಿರಲ್ಲ, ನಾನು ಎಲ್ಲರನ್ನೂ ಅಳಿಸ್ತಾ ಇದ್ದೀನಿ. ಸೀರಿಯಲಲ್ಲಿ ಮಾತ್ರ ನಾನು ಅಳಿಸ್ತಾರೆ. ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಯಾವಾಗಲೂ ನನಗೆ ಏಜ್ ಆಗಿಲ್ಲ ಅಂತ ಚಿಕ್ಕ ಬಟ್ಟೆಗಳು ಹಾಕ್ಕೊಂಡು ಬಿಲ್ಡಪ್ ಕೊಡ್ತಾ ಇರ್ತೀನಿ. ಇಲ್ಲಿ ಬಂದರೆ ನನ್ನ ಆಂಟಿ ಥರ ಮಾಡಿರ್ತಾರೆ. ಮತ್ತು ಇವಾಗ ನೆನ್ನೆ ದಿನ ನಾನು ಶೂಟಿಂದ ಹೋಗ್ಬೇಕಾದ್ರೆ ಏನು ತಗೊಂಡೋಗಿದ್ದೆ ಕಾಯಿಗೆ. ಏನಿದೆ ಗೊತ್ತಾ ಇಲ್ಲಿ? ಇದು ಒಂದು ನ್ಯಾಚುರಲ್ಲಾಗಿ ಬೆಳೆದಿರೋ ಕಾಯಿಗಳಿವು, ಗುಳ್ಬದನೆಕಾಯಿ ಅಂತಾರೆ ಇದನ್ನ. ಸೊ ಇದನ್ನ ತಗೊಂಡು ಅಡುಗೆ ಮಾಡೋಕ್ಕೆ ಹಾಕ್ಬೋದು. ಅಡುಗೆ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಒಂಥರ ನಾನ್ ವೆಜ್ ಸಾಂಬಾರು ಥರ ಬರುತ್ತೆ ಇದು ಮಾಡುವಾಗ. ತುಂಬ ಕಿತ್ಕೊಳ್ಳಲ್ಲ, ಸ್ವಲ್ಪನೇ ಸಾಕು ನಮಗೆ, ಏಕೆಂದರೆ ನಾವು ಇರೋದೇ ಇಬ್ಬರು. ಈಗ ಇದನ್ನ ತಗೊಂಡೋಗಿ ಸಾಂಬಾರು ಮಾಡ್ತೀನಿ. ಹೆಂಗಿರುತ್ತೆ ಸಾಂಬಾರು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಆ್ಯಕ್ಚುಲಿ ಸಾಂಬಾರು ಇದ್ರದ್ದು ಸಕ್ಕವಾಗಿರುತ್ತೆ. ನಾನ್ ವೆಜ್ ಸಾಂಬಾರು ಬರುತ್ತಲ್ಲ ಆ ಥರ ಇರುತ್ತೆ. ಆದರೆ ಕಾಳು ಏನು ಹಾಕಬೇಕು ಗೊತ್ತಾ? ಇದ್ರ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಮ ಅಜ್ಜಿ ಮಾಡಿಕೊಡ್ತಾಯಿದ್ರು ಅವಾಗ ಹಳ್ಳೀಲಿ. ಇವಾಗ ನಾವೇನು ಮಾಡಿಲ್ಲ, ನಾನು ಹೊಸ ಪ್ರಯೋಗ ಮಾಡ್ತೀನಿ ವೀಡಿಯೋ ಮಾಡ್ಕೊಂಡು ಹೆಂಗಿರುತ್ತೆ ಅಂತ. ಬಂದರೆ ಏನೇನೋ ಸಿಗುತ್ತೆ. ನಾನು ಎಷ್ಟು ಕೆಳಗಡೆ ಬಿದ್ದು ಹೋಗಿಬಿಟ್ಟಿದೆ ನೋಡಿ. ಪಕ್ಕ ಹಿಂಗಿದೆ. ಹಿಂಗಂದರೆ ಹಿಂಗೆ ಕಿತ್ಕೊಬಿಡ್ಬೋದು. ಅದು ಬೇರೆ ನೆಲದಿಂದನೇ ಬಿಟ್ಟಿರೋ ಥರ ಬಂದಿದೆ ನೋಡಿ. ನೆಲೆಯಿಂದ ಮೊಳಕೆ ಹೊಡೆಯುತ್ತಲ್ಲ ಆ ಥರ ಬಿಟ್ಟಿದೆ. ಸೊ ಹಲಸಿನಣ್ಣು ಕೂಡ ಇಷ್ಟೊಂದು ಹತ್ರ ಇದೆ. ಹಣ್ಣಾದ್ಮೇಲೆ ಹಿಂಗೆ ಕಚ್ಚಕ್ಕಂತ ಕಿತ್ಕೊಂಡು ಕಟ್ ಮಾಡ್ಕೊಡ್ಬೋದು. ಇದು ಮೊಳಕೆ ಬಂದಿದೆ. ಇದನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾ ಇರ್ತಾರೆ ಕೇರಳ ಸೈಡಲ್ಲಿ. ಆದರೆ ಕಿತ್ತರೆ ವೇಸ್ಟ್ ಆಗಿಬಿಡುತ್ತಲ್ವ. ಇದನ್ನ ಮತ್ತೊಂದು ಹಣ್ಣು ಬಿಟ್ಟರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸೀಸನೆಲ್ಲ ಮುಗ್ದಾದ್ಮೇಲೆ ಈ ಹಣ್ಣು ಬರುತ್ತೆ. ಮೇಲ್ಗಡೆ ಜಾಸ್ತಿ ಹಣ್ಣುಗಳೇ ಇಲ್ಲ ಇದರಲ್ಲಿ, ಎತ್ತಕ್ಕೂ ಆಗಲ್ಲ. ಇಲ್ಲಿ ಏನಾದರೂ ಕೋಲು ಹಿಡ್ಕೊಂಡು ಕಿತ್ಕೋಬೇಕು. ಇಷ್ಟು ಉದ್ದ ಬೆಳೆದ್ಬಿಡುತ್ತೆ ಇದು. ಕೆಲವು ಒಂದೊಂದು ಒಂಥರ ಇದೆ, ಇದು ಬೇರೆ ಥರ ಅಲ್ಸಲ್ವಾ, ಕೆಲದೆಲ್ಲೇ ಬಿಟ್ಬಿಟ್ಟೆ. ಇನ್ನೂ ಜಾಸ್ತಿ ದಿನ ಬಂದರೆ ಹಣ್ಣಾದ್ಮೇಲೆ ಕಿತ್ಕೊಂಡು ಕಟ್ ಮಾಡ್ಕೋಬೋದು. ಆದರೆ ಓನರ್ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ. ಅವರು ಓನರ್ ಗೊತ್ತಾಗ್ದಂಗೆ ಸಿಕ್ತಾಗ ನೋಡ್ಕೊಬಿಟ್ಟು ಕಟ್ ಮಾಡ್ಕೊಂಡ್ಬರ್ಬೇಕು. ಹರಿದೋಗಿರೋ ಬಡವರಿಗೆ ಭಿಕ್ಷೆ ಬೇಡೋ ಥರ ಕಾಣ್ತಾ ಇದ್ದೀನಲ್ವಾ? ನಡೀತೀವಲ್ಲ, ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾರೆ ಅಂತ ತೋರಿಸ್ತೀನಿ. ಅಜ್ಜಿ
ಫುಲ್ಲು ದೊಡ್ಡ ಮನೆ. ಇಲ್ಲಿ ಚಾರು ಮೇಡಮ್ ಅಲ್ಲೇ ಕೂತಿದ್ದಾರೆ, ಮುರಾರಿ ಸರ್. ಕ್ಯಾಮ್ರಾದಲ್ಲಿ ಹಿಂಗೆ ಬರುತ್ತೆ ನೋಡಿ. ಇದೆ ಡಿಸ್ಪ್ಲೇ ಕ್ಯಾಮ್ರಾ, ಟಿವಿ ಥರ ಇರುತ್ತೆ. ಇವೆರಡು ಜೊತೆಲಿ ಟ್ವಿಸ್ಟಲ್ಲೇ ಇರುತ್ತೆ, ಜೊತೆಲೇ ಇರುತ್ತೆ. ಒಂದು ವೈಡ್ ಇರುತ್ತೆ, ಇನ್ನೊಂದು ಜೂಮ್ ಇರುತ್ತೆ. ಒಂದು ಕ್ಯಾಮ್ರಾದೊಂದು ಒಂದು ಕಡೆ. ಅಮಚ್ಚರಿ ನೋಡಿ. ಅಲ್ಲಿ ನೋಡಿ, ಅದರಲ್ಲಿ ಕಾಣಿಸುತ್ತೆ ನಿಮಗೆ ಅಮಚ್ಚರಿ ಮೇಡಮ್. ನೋಡಿ ಈಗ ಎಷ್ಟು ಜೂಮಾಗೆ ಅವ್ರನ್ನ ಇಲ್ಲಿ ಫೋಕಸ್ ಮಾಡಿದ್ರೆ ಮನೆ ಜೊತೆಗೆ, ಇದರಲ್ಲಿ ಕಡಿಮೆ ಫೋಕಸ್ ಮಾಡ್ತಾರೆ. ಜೂಮ್ ಮಾಡ್ತಾರೆ. ಇದೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಲೆಂತು, ಎಷ್ಟು ಹತ್ರಕ್ಕೆ ಇಟ್ಕೋಬೇಕು ಅಂತ. ಯಾರನ್ನ ಫೋಕಸ್ ಮಾಡಿ ಯಾರನ್ನ ಹೈಲೈಟ್ ಮಾಡಬೇಕು, ಯಾವಾಗ ತೋರಿಸ್ಬೇಕು ಅಂತ ಡೈರೆಕ್ಟ್ರಿಗೆ, ಕ್ಯಾಮ್ರಾಮ್ಯಾನಿಗೆ ಗೊತ್ತಿರುತ್ತೆ. ದಟ್ ಈಸ್ ಎ ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ಸೀರಿಯಲ್ ವರ್ಕೌಟ್ ಆಗಲ್ಲ. ಡೈರೆಕ್ಟರ್ ಇಲ್ಲಿ ಕೂತ್ಕೊಂಡು ಹೇಳ್ತಾರೆ. ನೋಡಿ ಕ್ಲೀನಿಂಗ್ ಪಾತ್ರೆಗಳು, ದೇವಸ್ಥಾನ ಇರೋದ್ರಿಂದ ಇದು ಮಾಡ್ತಾರೆ. ಡೈರೆಕ್ಟರ್ ಇವರು. ಅವರು ಸೌಂಡ್ ಇಂಜಿನಿಯರ್. ನಾವು ಮಾತಾಡೋದೆಲ್ಲ ಕರೆಕ್ಟಾಗಿ ಕೇಳುತ್ತಾ ಅಂತ. ಇನ್ನೊಂದು ವಿಷಯ ಏನು ಗೊತ್ತಾ, ಜಿ ಕನ್ನಡದಲ್ಲಿ ಬರೋವೆಲ್ಲ ಜಿ ಕನ್ನಡದಲ್ಲಿ, ಕಲರ್ಸ್ ಕನ್ನಡದಲ್ಲೆಲ್ಲ ಅಲ್ಲಲ್ಲೇ ಆಗಿಬಿಡುತ್ತೆ. ಉದಯ ಟಿ ವಿಲಿ ಮಾತ್ರ ಡಬ್ಬಿಂಗ್ ಆಗುತ್ತೆ. ನಾವು ರೆಕಾರ್ಡ್ ಮಾಡಿರೋದು ಒಂದು ಕಡೆ, ಡಬ್ಬಿಂಗ್ ಆಗೋದು ಒಂದು ಕಡೆ. ಇವಾದರೆ ಬೇಗ ಬೇಗ. ಅಪ್ಪ ಹಂಗಲ್ಲ. ನನ್ನ ಮಗ 6 ಹೊಡಿತಾವ್ರ ಅಲ್ಲಿ. ಇದ್ದಾಗ 10 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಕಳಿಸಿಟ್ಟು 10 ಗಂಟೆಗೆಲ್ಲ ಯಾವಾಗ ಗೀತದಲ್ಲಿ ಅವರೇ ಅಣ್ಣ ಇವತ್ತು ನೈಟ್ ಆಗುತ್ತಣ್ಣ ಸಂತೋಣ ಇವತ್ತು ನೈಟ್ ಆಗುತ್ತೆ ಸರ್ ಫೋನ್ ಮಾಡ್ತೀನಿ ಸರ್ ಫೋನ್ ಮಾಡ್ತೀನಿ ಓಕೆ ಅಮ್ಮ ರೌಡಿಗಳು ನೋಡ್ಕೊಂಡು ಓಕೆ
ಸೂರ್ಯಣ್ಣ ಹೆಂಗದ ಸೌಂಡ್ ರೆಡಿ ಸರ್